ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ಜಟಾಪಟಿ ಜೋರಾಗಿದೆ. ಹಾಗಾದ್ರೆ ಈ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ? ಸಿದ್ದು ಡಿಕೆ ಜಂಗಿ ಕುಸ್ತಿ ಮತ್ತೊಬ್ಬರು ಸಿಎಂ ಆಗ್ತಾರಾ? ಹಾಗಾದ್ರೆ ಆಗುವವರಿದ್ದರೆ ಯಾರಾಗ್ತಾರೆ? ಇಬ್ಬರೂ ಬೇಡ, ಖರ್ಗೆ ಸಿಎಂ ಆಗಲಿ ಅಂತ ಯಾರಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಗತಿ ಏನು? ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಸ್ಥಾನಕ್ಕಾಗಿ ಜಟಾಪಟಿಗಳು ನಡೀತಾ ಇದ್ದಾವೆ. ಎಡಗಡೆಯಿಂದ ಒಬ್ಬರು ಎಳೀತಿದ್ದಾರೆ, ಬಲಗಡೆಯಿಂದ ಇನ್ನೊಬ್ಬರು ಎಳೀತಿದ್ದಾರೆ. ಹೈಕಮಾಂಡ್ ಮಧ್ಯದಲ್ಲಿ ನಿಂತ್ಕೊಂಡಿದೆ. ತಲೆ ಚೆಚ್ಕೊಳ್ಳೋದೊಂದು ಬಾಕಿ. ಅಷ್ಟೊಂದು ಗೊಂದಲ, ಅಷ್ಟೊಂದು ಹೈ ಟೆನ್ಷನ್. ಯಾರಿಗೆ ಸಿಗುತ್ತೆ ಪಟ್ಟ? ಆತಂಕದಲ್ಲಿ ಕೈ ಕೋಟೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗುತ್ತಾ? ಸಿದ್ದರಾಮಯ್ಯರು ಬೇಡ, ಡಿಕೆ ಶಿವಕುಮಾರು ಬೇಡ, ಆಗೋದಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಲಿ ಅನ್ನೋ ನಿರ್ಧಾರಕ್ಕೆ ಬರುವುದೊಂದು ಬಾಕಿ. ಉಳಿದ ಎಲ್ಲ ಪ್ರಯತ್ನಗಳು ನಡೆದು ಹೋಯಿತು. ಸಿದ್ದರಾಮಯ್ಯರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ವಿಫಲ. ಇತ್ತ ಡಿಕೆ ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವೂ ವಿಫಲ. ಇಬ್ಬರು ಕೇಳಿಸಿಕೊಳ್ಳುವ ಇರಾದೆಯಲ್ಲಿಲ್ಲ. ಇಬ್ಬರ ಜೊತೆ ಕೇಳಿದ್ರು ಹೇಳೋದಿಷ್ಟೇ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ನಾವು ತಲೆ ಬಾಗ್ತೀವಿ ಅಂತ ಹೇಳಿ. ಇತ್ತ ಸಿದ್ದರಾಮಯ್ಯನವರು ಅದೇ ಉತ್ತರ ಹೇಳ್ತಾರೆ, ಇತ್ತ ಡಿಕೆ ಶಿವಕುಮಾರ್ ಅವರು ಅದೇ ಉತ್ತರ ಹೇಳ್ತಾರೆ. ಹೈಕಮಾಂಡ್ ಮಾತ್ರ ಕಟ್ಟ ಕಡೆಯ ನಿರ್ಧಾರಕ್ಕೆ ಬರೋ ಪ್ರಯತ್ನನೂ ಮಾಡ್ತಿಲ್ಲ. ಈಗ ಜನ ಮಾತನಾಡಿಕೊಳ್ತಾ ಇದ್ದಾರೆ, ಈ ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಆಗುತ್ತೋ ಏನು ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. 2.5 ವರ್ಷ ಆಡಳಿತ ನಡೆಸಿದ ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಆಡಳಿತವನ್ನು ಡಿಕೆ ಶಿವಕುಮಾರ್ ಅವರಿಗೆ ಕೊಡಲೊಪ್ಪದೇ ಇದ್ದಾಗ, ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗದೇ ಇದ್ದಾಗ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಸ್ಥಾನವನ್ನು ಹಸ್ತಾಂತರಿಸಲಾಗುತ್ತಾ ಅನ್ನೋ ಪ್ರಶ್ನೆಗಳು ಕಾಡುತ್ತಿದೆ. ಒಕ್ಕಲಿಗ ನಾಯಕನೊಬ್ಬ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ? ಎಚ್.ಡಿ. ಕುಮಾರಸ್ವಾಮಿಯು ಕೂಡ ಒಕ್ಕಲಿಗ ನಾಯಕ. ರಾಜ್ಯವನ್ನ ಒಕ್ಕಲಿಗರು ಆಳಿಯಾಯಿತು, ಲಿಂಗಾಯಿತರು ಆಳಿಯಾಯಿತು, ಅರಸು ಆಳಿಯಾಯಿತು. ಈಗ ಆಳೋದಕ್ಕೆ ಬಾಕಿ ಇರೋದು ಕುರುಬರು ಕೂಡ ಆಳಿಯಾಯಿತು. ಸಿದ್ದರಾಮಯ್ಯನವರು ಕುರುಬರು, ಕುರುಬ ಸಮುದಾಯವು ಕೂಡ ರಾಜ್ಯವನ್ನು ಆಳಿಯಾಯಿತು. ದಲಿತರು ಒಮ್ಮೆ ಆಳ್ವಿಕೆ ಮಾಡಲಿ, ತಪ್ಪೇನಿದೆ ಅನ್ನೋ ನಿರ್ಧಾರಕ್ಕೆ ಬಂದರೆ ಏನು ಗತಿ ಅನ್ನೋ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ? ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ಸಿದ್ದು ಡಿಕೆ ಜಂಗಿ ಕುಸ್ತಿ ಮತ್ತೊಬ್ಬರು ಸಿಎಂ ಆಗ್ತಾರಾ? ಇಬ್ಬರು ಬೇಡ, ಖರ್ಗೆ ಸಿಎಂ ಆಗಲಿ ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತಾ? ಹೈಕಮಾಂಡ್ಗೆ ತಲೆನೋವಾದ ಸಿಎಂ ಸೀಟ್ ಜಟಾಪಟಿ. ಹಾಗಾದರೆ ಯಾರಿಗೆ ಸಿಗುತ್ತೆ ಪಟ್ಟ? ಆತಂಕದಲ್ಲಿ ಕೈ ಕೋಟೆ. ಆತಂಕದಲ್ಲಿದೆ, ಏನು ಬೇಕಾದರೂ ಆಗಬಹುದು. ಆರಂಭದಲ್ಲಿ ಸಿದ್ದರಾಮಯ್ಯರ ಸಚಿವ ಸಂಪುಟ ಮಾತ್ರ ಚೇಂಜ್ ಆಗುತ್ತೆ ಅಂದ್ಕೊಂಡ್ರು, ಅದಾಗಲಿಲ್ಲ. ಇನ್ನು KPCC ಅಧ್ಯಕ್ಷ ಸ್ಥಾನ ಚೇಂಜ್ ಆಗಬಹುದು ಅಂದ್ಕೊಂಡ್ರು, ಅದಾಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅಂದ್ಕೊಂಡ್ರು, ಅದು ಆಗ್ತಿಲ್ಲ. ಆಗೋದೇನು ಹಾಗಾದರೆ? ನವೆಂಬರ್ ಕ್ರಾಂತಿ ಅಂದ್ರೇನು? ಅದು ಯಾವಾಗ ಆಗುತ್ತೆ? ಅದನ್ನೊಮ್ಮೆ ನೋಡಬೇಕಲ್ಲ, ಅದನ್ನೊಮ್ಮೆ ರುಚಿಸಬೇಕಲ್ಲ ಅಂತ ಹೇಳಿ ಒಂದಷ್ಟು ಜನ ಕಾಯ್ತಿದ್ದಾರೆ. ಇನ್ನೂ ಕೂಡ ಒಮ್ಮತ ಸಾಬೀತಾಗಲಿಲ್ಲ. ಇಬ್ಬರಲ್ಲಿಯೂ ಕೂಡ ಗೊಂದಲ. ಹೈಕಮಾಂಡ್ಗೆ ಭಾರಿ ತಲೆನೋವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.